ಆಪರೇಷನ್ ಸಿಂಧೂರ್, ಭಾರತದ ಆಪರೇಷನ್ ಸಿಂಧೂರ್ ಮಿಷನ್ನು ಪಾಕ್ ಉಗ್ರರ ಮೇಲೆ ಮಾಡಿದ್ದು ಸರಿನಾ ತಪ್ಪ? ಪೆಹಲ್ಗಾಮ್ನಲ್ಲಿ ಭಾರತೀಯರನ್ನು, ನಮ್ಮ ಭಾರತೀಯರು ಒಂದು ಅಲ್ಲಿ ಟೂರಿಸ್ಟ್ಗೆ ಅಂತ ಹೋದಾಗ ಅವ್ರನ್ನ ಬಂದು ಟೆರರಿಸ್ಟ್ಗಳು, ಯಾವ ಟೆರರಿಸ್ಟ್ಗಳು? ಪಾಕ್ ಟೆರರಿಸ್ಟ್ಗಳು ಬಂದು ಅವ್ರನ್ನ ಕೊಲ್ತಾರೆ. ಹೀನಾಯವಾಗಿ ದುಷ್ಕೃತ್ಯ, ಒಂದು ಉತ್ತಮವಾದ ಒಂದು ಮನೋಭಾವ ಇಲ್ಲದೇನೆ, ಮನುಷ್ಯತ್ವ ಇಲ್ಲದೇನೆ, ಬಿಡಿ ಮನುಷ್ಯತ್ವನೇ ಇಲ್ಲ ಅಂಥ ವ್ಯಕ್ತಿಗಳು ಬಂದು ಒಬ್ಬೊಬ್ಬರನ್ನು ನೋಡಿ 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 ಅವರ ಬೇರೆ ರೀತಿ ಒಂದು ಬಹಳ ವಿಷಾದವಾಗಿದ್ದು, ಬಹಳ ಶೋಚನೀಯವಾದ ಸ್ಥಿತಿನಲ್ಲಿ ಬಟ್ಟೆಯನ್ನು ಬಿಚ್ಚಿ ನೋಡಿ ಹೊಡೀತಾರೆ, ಸಾಯಿಸ್ತಾರೆ. ಸುಮಾರು 26-27 ಜನ ಸತ್ತಿದ್ದಾರೆ. ಅಂಥ ದುಷ್ಕರ್ಮಿಗಳನ್ನು ನಾವು ಬಿಡಬೇಕಾ? ಭಾರತ ಅವರ ಮೇಲೆ ಒಂದು ರಿಟಾಲಿಯೇಟರಿ ಆಕ್ಷನ್ ತಗೊಂಡಿದ್ದು ಸರಿ ತಾನೆ? ಇದೇ ಪರಿಸ್ಥಿತಿ ಕುರುಕ್ಷೇತ್ರದಲ್ಲಿ ನಡೆಯಿತು. ಪಾಂಡವರಿಗೆ ಎಲ್ಲ ರೀತಿಯ ತೊಂದರೆಗಳು ಕೊಟ್ಟರು ಕೌರವರು, ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೊಟ್ಟರು ಅವರಿಗೆ. ಅವರು ಸಹನೆಯಿಂದ ತಾಳ್ಮೆಯಿಂದ ಇದ್ದಾಗಲೂ ಸಹ ಅವ್ರ ಮೇಲೆ ಅಟ್ಯಾಕ್ ಮೇಲೆ ಅಟ್ಯಾಕ್, ಒಂದೊಂದು ರೀತಿ ಸಮಸ್ಯೆಗಳು ಕೊಡ್ತಾ ಬಂದರು. ಸೊ ಅರ್ಥ ಇದ್ದಾಗ ಪಾಂಡವರು ಅವರ ಕರ್ತವ್ಯ ಮಾಡಲೇಬೇಕಾಗಿತ್ತು. ಅದೇನೇ ಈ ದಿನ ನಾವು ಭಾರತ ಮಾಡುವಂಥ ಕೆಲಸ. ನಮ್ಮ ಜನರ ರಕ್ಷಣೆ, ನಮ್ಮ ಭಾರತೀಯರ ರಕ್ಷಣೆ, ನಮ್ಮ ದೇಶದ ರಕ್ಷಣೆ, ನಮ್ಮ ದೇಶದ ಹಿತ ಮಾಡಲೇಬೇಕಾದ ಪರಿಸ್ಥಿತಿ ಬಂತು. ನಾವು ನಮ್ಮಂತೆ ನಾವು ಹೋಗಿ ಯಾರನ್ನೂ ಹೊಡೆಯಕ್ಕೆ ಹೋಗಲಿಲ್ಲ. ಮತ್ತು ಈಗಲೂ ಸಹ ನಾವು ಹೊಡೆದಿರುವಂಥದ್ದು ಭಾರತೀಯ ನಮ್ಮ ಸೈನಿಕರು, ನಮ್ಮ ದೇಶದ ನಿರ್ಧಾರ ತಗೊಂಡಿರುವಂಥ ಗೌರ್ಮೆಂಟ್ ಯಾವುದೇ ನಿರ್ಧಾರ ತಗೊಂಡಿದೆ, ಟೆರರಿಸ್ಟ್ ಮೇಲೆ ಮಾತ್ರ ಅಟ್ಯಾಕ್ ಮಾಡಿದೆ. ಯಾರು ದುಷ್ಕೃತ್ಯ ಮಾಡಿದೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ. ಈ ಪರಿಸ್ಥಿತಿ ನೋಡಿದಾಗ ಅರ್ಜುನನಿಗೆ ಒಂದು ಡೌಟ್ ಬರುತ್ತೆ, ನಾನು ಯುದ್ಧ ಮಾಡಕ್ಕೆ ಹೋದಾಗ ಅವರು ಸಾಯ್ತಾರೆ, ನಾನು ಯುದ್ಧ ಮಾಡೋದು ಬೇಕಾ ಬೇಡವಾ, ನಾನು ಯಾವ ಮನೋಭಾವದಿಂದ ನಾನು ಯುದ್ಧ ಮಾಡಲಿ, ಯಾವ ರೀತಿ ನಾನು ಕೊಲ್ಲಲಿ ಅವ್ರನ್ನ ಅನ್ನೋ ಭಾವನೆ ಬರುತ್ತೆ. ಇಂಥ ಪ್ರಶ್ನೆಗಳಿಗೆ ಭಗವದ್ಗೀತೆಯಲ್ಲಿ ಅದಕ್ಕೆ ಒಂದು ಆನ್ಸರ್ ಇದೆ. ಅದಕ್ಕೇ ಭಗವದ್ಗೀತೆ ಅನ್ನೋದು ಪ್ರತಿಯೊಂದು ಪರಿಸ್ಥಿತಿಗೂ, ಪ್ರತಿಯೊಂದು ವಿಷಯಕ್ಕೂ, ಪ್ರತಿಯೊಂದು ಸಮಯಕ್ಕೂ ಸಹ ಸಮಯಸ್ಫೂರ್ತಿ ಸರಿಯಾದ ರೀತಿ ಅದಕ್ಕೆ ಉತ್ತರ ಸಿಗತ್ತೆ. ಬನ್ನಿ ನೋಡೋಣ. ಕರ್ಮಯೋಗದಲ್ಲಿ ಭಗವಾನ್ ಕೃಷ್ಣ ಹೇಳುವಂಥದ್ದು, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ ಯುಧ್ಯಸ್ವ ವಿಗತಜ್ವರಃ. ಯುದ್ಧ ಮಾಡಬೇಕಾದಾಗ ನಾವು ಅಯ್ಯೋ ಪಾಪ ಹೊಡೆದ್ರೆ ಸಾಯ್ತಾರೆ, ನಾವು ಅವರು ಮನುಷ್ಯರಲ್ವಾ ನಾವು ಮನುಷ್ಯರಲ್ವಾ ಅನ್ನೋ ರೀತಿ ಇರೋ ಹಾಗಿದ್ರೆ ಯುದ್ಧಕ್ಕೆ ಹೋಗಬಾರ್ದು. ಯುದ್ಧದ ಪರಿಸ್ಥಿತಿ ಬಂದಾಗ ಯು ಶುಡ್ ಫೈಟ್ ಮರ್ಸಿಲೆಸ್ಲಿ, ಟೇಕ್ ದಿ ಅಪೋಸಿಟ್ ಸ್ಟ್ಯಾಂಡ್ ಇನ್ ದ ಬ್ಯಾಟಲ್. ಯುದ್ಧ ಮಾಡಬೇಕಾದ್ರೆ ಚೆನ್ನಾಗಿ ಯೋಚನೆ ಮಾಡಬೇಕು. ಮತ್ತು ಯುದ್ಧ ಸ್ಥಳಕ್ಕೆ ಬಂದಾಗ ಮರ್ಸಿಲೆಸ್ಲಿ ಅವ್ರನ್ನ ನಾವು ಫೈಟ್ ಮಾಡಬೇಕು. ಅರ್ಜುನ, ಎಂತ ನೀನು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡಿ ಪುನಃ ಯೋಚನೆ ಮಾಡಿ ಇದು ಮಾಡೋದು ಸರಿನಾ ತಪ್ಪ ಅನ್ನೋ ಪ್ರಶ್ನೆ ಬರುವಂಥ ಅವಶ್ಯಕತೆ ಇಲ್ಲ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ. ನೀನು ಮಾಡುವ ಕೆಲಸವನ್ನು, ಕರ್ತವ್ಯವನ್ನು ಸರಿಯಾಗಿ ಯೋಚನೆ ಮಾಡು. ಯೋಚನೆ ಮಾಡಿ ಒಳ್ಳೆಯ ಭಾವನೆಯಿಂದ ಮಾಡುವ ಮಾಡುವ ಕ್ರಿಯೆ, ಕೆಲಸ ಇದು ಸರಿಯಾದ ರೀತಿ ಇದೆ ಅಂತ ನಿನಗೆ ಅನಿಸಿದಾಗ ಅದರ ಒಂದು ಎಂಡ್ ರಿಸಲ್ಟ್ ಅಂತೀವಲ್ಲ, ಒಂದು ಎಂಡ್ ರಿಸಲ್ಟು, ಅದರದ ಉದ್ದೇಶ ಫಲ ಅದು ಸರಿಯಾಗಿದೆ ಅಂತಂತ ಇದ್ದಾಗ ನಿನ್ನ ಕರ್ತವ್ಯ ನೀನು ಮಾಡಲೇಬೇಕು. ಕರ್ತವ್ಯ ಮಾಡಬೇಕದು. ಆ ಸಮಯದಲ್ಲಿ ಕರ್ತವ್ಯ ಮಾಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಆದರೆ ಈ ಕರ್ತವ್ಯ ಮಾಡುವಾಗ ನೀನು ಫಲಕ್ಕೆ ಅಂಟ್ಕೋಬೇಡ. ನೀನು ಏನು ಮಾಡಬೇಕು, ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು ಅಂತ ಮಾಡಿದಾಗ ಆ ಕರ್ತವ್ಯದ ಜೊತೆ ಫಲ ಇರೋದ್ರಿಂದ ಸರಿಯಾದ ರೀತಿ ಒಳ್ಳೆ ಭಾವನೆಯಿಂದ, ಒಳ್ಳೆ ಉದ್ದೇಶದಿಂದ ಆ ಕರ್ತವ್ಯವನ್ನು ಮಾಡಿದಾಗ ಅದರ ಫಲ ಸರಿಯಾಗಿರುತ್ತೆ. ಈಗ ಅದೇ ಸ್ಥಿತಿ ನಾವು ತಗೊಂಡಾಗ, ಈಗಿನ ಭಾರತದ ಪರಿಸ್ಥಿತಿ ತಗೊಂಡಾಗ ಅವರು ಬಂದು ಕ್ರೂರವಾಗಿ 26 ಜನರನ್ನ ಶೂಟ್ ಮಾಡ್ತಾರೆ. ನಾವು ಅಯ್ಯೋ ಪಾಪ
ನಾವು ಅವ್ರ ಜೊತೆ ಶಾಂತಿಯಾಗಿರಬೇಕು, ಮಾಡಿದ್ರೆ ಮಾಡಿಬಿಡ್ತಾರೆ ಅಂತ ಇರೋ ಅದು ತಪ್ಪಾಗುತ್ತೆ. ಹಾಗಾಗಿ ನಮ್ಮ ನಿರ್ಧಾರ, ನಮ್ಮ ಗೌರ್ಮೆಂಟ್ ನಿರ್ಧಾರ ತಗೊಂಡಿದ್ದು ಅವ್ರನ್ನ ಅವರ ಸ್ಥಳದಲ್ಲಿ ಹೋಗಿ ಅವರ ಎಂಟೈರ್ ಟೆರರಿಸ್ಟ್ ಕ್ಯಾಂಪ್ಗಳನ್ನು ಹುಡುಕಿ ಧ್ವಂಸ ಮಾಡಿರುವಂಥದ್ದು ಆ ಕ್ರೂರತ್ವಕ್ಕೆ ಒಂದು ಅಂತ ಕಾಣದಂಗಾಗತ್ತೆ. ಅದಕ್ಕೆ ಅಂತ ಕಾಣದಂಗೆ ಆಯಿತು. ಹಾಗಾಗಿ ಮಾಡುವ ಕೆಲಸದಲ್ಲಿ, ಕರ್ತವ್ಯದಲ್ಲಿ ಯಾವ ಭಾವನೆ, ಯಾವ ಉದ್ದೇಶ, ಯಾವ ರೀತಿ ಮಾಡುವ ವಿಧಾನ, ಈ ಮೂರು ಸರಿಯಾಗಿದ್ದಾಗ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ, ಆ ಮಾಡುವ ಕೆಲಸದಲ್ಲಿ ಮಾಡಿದಾಗ ಹೇಗಾದರೆ ನಮ್ಮ ಕರ್ತವ್ಯವನ್ನು ನಾವು ಮಾಡುವ ಫಲವನ್ನು ಪರಮಾತ್ಮನಿಗೆ, ಭಗವಂತನಿಗೆ ಬಿಡಬೇಕು, ಅದೇ ರೀತಿ ಈ ಸಮಯಕ್ಕೆ ತಗೊಂಡಾಗ ಈ ಮಾಡುವ ಕೆಲಸ, ಈ ಒಂದು ಅಟ್ಯಾಕ್ ಏನು ರಿಟಾಲಿಯೇಟರಿ ಅಟ್ಯಾಕ್ ಭಾರತ ದೇಶ ಮಾಡಿರುವಂಥದ್ದು ದೇಶದ ರಕ್ಷಣೆ, ದೇಶದ ನಾಗರಿಕರ ರಕ್ಷಣೆ, ಪ್ರತಿಯೊಬ್ಬರ ರಕ್ಷಣೆ ಆ ಮಾಡುವ ದೃಷ್ಟಿಯಿಂದ ಮಾಡಿರೋದ್ರಿಂದ ಇದು ಭಗವಂತನಿಗೆ ಪ್ರೀತಿ ಆಗುವಂಥ ಕೆಲಸ. ಇದು ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ. ಇದರಲ್ಲಿ ನಮಗೆ ಯಾವುದೋ ಒಂದು ಅವರನ್ನು ಹೊಡಿಬೇಕಾಗಿತ್ತು ಅನ್ನೋ ಭಾವನೆ, ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ಭಾವನೆ ಇರಲಿಲ್ಲ. ಆದರೆ ನಮ್ಮನ್ನು ಕೆಣಕಿದಾಗ ನಾವು ನಮ್ಮ ರಕ್ಷಣೆಗೋಸ್ಕರ ಮಾಡಿರುವಂಥದ್ದು ಇದು ಶತ್ರು ವಿನಾಶ ಆಯಿತು, ಆತ್ಮರಕ್ಷಣೆ ಆಯಿತು. ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಯುದ್ಧ ಮಾಡುವ ಸಮಯದಲ್ಲಿ ಟೇಕ್ ದಿ ಅಪೋಸಿಟ್ ಸ್ಟ್ಯಾಂಡ್. See that the enemy is finished once for all, and don't hesitate to punish the wrongdoer ಅನ್ನೋ ದೃಷ್ಟಿನಲ್ಲಿ ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳುವಂಥ ವಿಷಯ, ಅರ್ಜುನ ನಿನ್ನ ಕರ್ತವ್ಯವನ್ನು ಮಾಡುವಾಗ ಚೆನ್ನಾಗಿ ಯೋಚನೆ ಮಾಡು, ಸರಿಯಾದ ರೀತಿ, ಸರಿಯಾದ ಭಾವನೆಯಲ್ಲಿ, ಸರಿಯಾದ ಪದ್ಧತಿನಲ್ಲಿ ನೀನು ಮಾಡು, ಮತ್ತು ಯುದ್ಧ ಮಾಡುವ ಸಮಯದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡುವಂಥ ಪ್ರಶ್ನೆ ಇಲ್ಲ. ಇದು ಭಗವಾನ್ ಕೃಷ್ಣನ ಡೈರೆಕ್ಷನ್, ಇದು ಭಗವಾನ್ ಕೃಷ್ಣನ ಆದೇಶ. ಇದನ್ನು ನೀನು ಪಾಲನೆ ಮಾಡು ಮತ್ತು ನಿನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಬೇಕು ಅನ್ನುವಂಥದ್ದು ಈ ಒಂದು ಶ್ಲೋಕದ ಸಾರಾಂಶ. ಮತ್ತೆ ಭೇಟಿಯಾಗೋಣ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ತಾವು ಎಲ್ಲ ಜೊತೆಯಲ್ಲಿರಿ. ಪ್ರತಿಯೊಂದು ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕವನ್ನು ಆ ಸನ್ನಿವೇಶಕ್ಕೆ, ಯಾವ ಸನ್ನಿವೇಶಕ್ಕೆ ಅದು ತುಂಬ ಸೂಟಬಲ್ ಆಗಿದೆ, ಸರಿಯಾಗಿದೆ ಅನ್ನೋ ರೀತಿ ನಾವು ನಿಮ್ಮ ಮುಂದೆ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಈ ಒಂದು ಸಮಯಕ್ಕೆ ಈ ಶ್ಲೋಕ ಬಹುಶಃ ಸರಿಯಾಗಿದೆ ಅಂತ ನಿಮಗೆ ಅನಿಸಿದರೆ ನೀವು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.